ಧಾರವಾಡದಲ್ಲಿ ಸಂಭವಿಸಿದ ಅಗ್ನಿ ಅವಘಡವು ಸಿಲಿಂಡರ್ ಸ್ಫೋಟದಿಂದ ಆಗಿದೆ ಎಂಬ ಮಾಹಿತಿ ದೊರಕಿದ್ದು ಪ್ರಕರಣ ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಸ್ಫೋಟದಿಂದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಧಾರವಾಡ ತಾಲೂಕಿನ ತಡಕೊಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಡುಗೆ ಮಾಡಲು ಹೋಗಿದ್ದ ವೇಳೆ ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಕ್ಷಣಾರ್ಧದಲ್ಲಿ ಬೆಂಕಿ ವ್ಯಾಪಿಸಿದೆ. ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಘಟನೆಯ ವೇಳೆ ಮನೆಯವರು ಹೊರಗಡೆ ಕೂತಿದ್ದರಿಂದ ದೊಡ್ಡ ದುರಂತ ತಪ್ಪಿದಂತಾಗಿದೆ. ಆದರೆ ಪೂರ್ಣಿಮಾ ಹಾದಿಮನಿ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮನ್ಯಾಗ ಒಂದು 5-6 ಮಂದಿ ಇದ್ರಿ. ಅವ್ರ ಗಂಡ ಅವ್ರ ಮೈದನ ಅವ್ರವ್ವ ಎಲ್ಲರೂ ಇದ್ರಿ. ಅವರು ಗಾಳಿ ಕುಂತಾರ್ರಿ ಹೊರಗೆ. ಅಲ್ಲೇ ಗುಡಿ ಐತ್ರಿ ಮಂದಿರ ಕಡೆ ಕುಂತಾರ್ರಿ. ಮಂದಿರ ಕಡೆ ಕುಂದ್ರ ಅಂತ ಅಂದ್ರೆ ಇವ್ರ ಐತಿ ಅಡುಗೆ ಮಾಡತ್ತಾಳ, ರೊಟ್ಟಿ ಮಾಡತ್ತಾಳ. ಏನು ರೊಟ್ಟಿ ಮಾಡತ್ತಾಳ ಅನ್ನ ಮಾಡತ್ತಾಳ ಗೊತ್ತಿಲ್ಲ ನಮಗೂ. ನಾವು ಅಷ್ಟು ಮೈತಿಲ್ಲ. ನಾವು ಬೋಗರಾಗ ಅವ್ರ ಅಲ್ಲಿ ಕೂಡ ಇದ್ರಿ. ಅಷ್ಟಕ್ಕಾಗಿ ಅವ್ರ ಅದು ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ ಇವ್ರು ಎಲ್ಲ ನುಣ್ಸಾಕ ಹೋಗ್ರನ ಬೆಂಕಿ ಹಚ್ಬಿಟ್ಟತ್ತಾರೆ. ಪೂರ ಮನೆಯನ್ನ ಸುಟ್ಟು ಹೋಗ್ಬಿಟ್ಟು. ಯಾರು ಬಂದಿದ್ರಿ? ಪೊಲೀಸರು ಎಲ್ಲರೂ ಬಂದಿರ, ಪೇಶ ಬಂದಿರಿ, ಎಲ್ಲರೂ ಬಂದಿರ. ಎಲ್ಲರೂ ಬಂದು ಎನ್ಕ್ವೈರಿ ಮಾಡಿದಾರೆ. ಪೆಟ್ರೋಲ್ ಅದು ಏನೂ ಇಲ್ರಿ. ಎಲ್ಲ ಗ್ಯಾಸಿದ್ದ ಪಲ್ಟ್ ಅದ. ಗ್ಯಾಸ್ಗೆ ಅಂತ ಅಂದ್ರೆ ಈಕಿಗೆ ಹೊಡೆದು ಬಿಡತ್ತಾರ. ಫಸ್ಟ್ ರೊಟ್ಟಿ ಬಿಡತ್ತಾರಲ್ಲ ಗ್ಯಾಸ್ ಬಜಕ್ ಕುಂತ ಮತ್ತೆ ಯಾರಿಗಾರು ಏನಿಲ್ಲ. ಅವಂಗ ಒಂದು ಸ್ವಲ್ಪ ಹಾಕಿನ ಎಳ್ಕೊಳಕ್ ಹೋಗಿ ಇವಂಗ ಒಂದು ಸ್ವಲ್ಪ ಕೈಗೆ ಟಚ್ಚಿಗೆ. ನಮ್ಮ ಮಳ್ಯಾರ ಎಲ್ಲಪ್ಪ. ಅಷ್ಟಕ್ಕಾಗಿ ಆಕೆ ನುಣ್ಸಾಕು ಹೇಳ್ರಿ ಆಕಿಗೆ ತೊಗೊಂಡ್ಬಿಟ್ಟದ. ತೊಗೊಂಡು ಅನಾಹುತ ಐತಿ. ನಮ್ಮ ತಂಗಿಗೆ ರೀ ನಿನ್ನ ರಾತ್ರಿ 8:15 8:30 ಅದು ಗ್ಯಾಸ್ ಒಮ್ಮೆ ಡಮ್ ಅಂದತ್ರಿ. ಅವಾಗ ಈಕಿಗೆ ಅಡುಗೆ ಮಾಡತ್ತಿದ್ರಿ ಕಡ್ಕೊಡ್ರಿ ಎಲ್ಲಪ್ಪ ರೀ. ಒಟ್ಟಾರೆ ಸಿಲಿಂಡರ್ ಸ್ಫೋಟದ ಘಟನೆ ಮತ್ತೊಮ್ಮೆ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎಬ್ಬಿಸಿದ್ದು ಜನರು ಹೆಚ್ಚು ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜನಮನ ಸುದ್ದಿ. ಸದಾ ಜನಪರ ನಿಮ್ಮ ಜನಮನ. ಕಟ್ಬಿಡ್ರಿ, ಇನ್ಫೆಕ್ಷನ್ ಆಗಬಾರ್ದು. ಕಟ್ಬಿಡ್ರಿ.